ನಮಸ್ಕಾರ ವೀಕ್ಷಕರೇ. ಅತ್ಯುತ್ಸಾಹದಿಂದ ಸಾಗ್ತಾ ಇದ್ದ ಭಾರತದ ಆಪರೇಷನ್ ಸಿಂಧೂರಕ್ಕೆ ಅಮೆರಿಕ ಮಧ್ಯಸ್ಥಿಕೆ ಬ್ರೇಕ್ ಹಾಕಿದೆ. ಇದರಿಂದ ಪಾಕಿಸ್ತಾನ ತಾತ್ಕಾಲಿಕವಾಗಿ ಬಚಾವಾಗಿರೋದು ಭಾರತೀಯರಿಗೆ ಬೇಸರ ತರಿಸ್ತಾ ಇದೆ. ಆದರೆ ಈ ಅರ್ಧಂಬರ್ಧ ಯುದ್ಧದ ನಡುವೆ ಪಾಕಿಸ್ತಾನದ ಅಂಗಳದಿಂದ ಸಾಕಷ್ಟು ವಿಚಾರಗಳು ಹೊರಬರ್ತಾ ಇವೆ. ಸುಳ್ಳು, ನಾಟಕ, ಕುತಂತ್ರಕ್ಕೆ ಪರ್ಯಾಯ ಪದವಾಗಿರೋ ಪಾಕಿಸ್ತಾನ ತನ್ನ ಡ್ಯಾಮೇಜ್ಗಳನ್ನ ಮುಚ್ಚಿಡೋದಕ್ಕೆ ಮಾಡ್ತಾ ಇರೋ ಹೊಸ ಡ್ರಾಮಾಗಳು ರಿವೀಲ್ ಆಗ್ತಾ ಇದೆ. ಇನ್ನು ಈ ಸೀಸ್ ಫೈರ್ ನಿರ್ಧಾರದಿಂದ ಮೋದಿ ಅಭಿಮಾನಿಗಳು ಬೆಂಬಲಿಗರಿಗೂ ಬೇಸರವಾಗಿದೆ. ಇದು ಅತ್ಯಂತ ದೊಡ್ಡ ತಪ್ಪು ನಿರ್ಧಾರ ಅಂತ ಅಸಮಾಧಾನಗೊಂಡಿದ್ದಾರೆ. ಆದ್ರೆ ಅಸಲಿ ವಿಷಯ ಬೇರೆನೇ ಇದೆ ಅನ್ನೋ ಹಾಗೆ ಇದರ ಹಿಂದಿರೋ ಒಂದಷ್ಟು ಸೂಕ್ಷ್ಮ ವಿಚಾರಗಳು ಚರ್ಚೆ ಆಗ್ತಾ ಇದೆ. ಅಲ್ಲದೆ ಗಡಿಯಾಚೆಗಿನ ಯುದ್ಧಕ್ಕೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದ್ರೆ ಭಾರತದ ಒಳಗಿರೋ ಉಗ್ರರ ಬೇಟೆ ಶುರುವಾಗಿದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಸತ್ಯವನ್ನ ಸುಳ್ಳಿಂದ ಮುಚ್ಚಿಡೋದಕ್ಕೆ ಸಾಧ್ಯವಿಲ್ಲ ಅನ್ನೋ ಮಾತಿದೆ. ಅದು ಸಾರ್ವಕಾಲಿಕ ಸತ್ಯ. ಭಾರತ ಇವತ್ತು ಟ್ರಂಪ್ ಮಧ್ಯಸ್ಥಿಕೆಯನ್ನು ಒಪ್ಪಿದ್ದಕ್ಕೆ ಅಥವಾ ಟ್ರಂಪ್ ಯುದ್ಧ ನಿಲ್ಲಿಸಿ ಅಂತ ಭಾರತಕ್ಕೆ ಮನವಿ ಮಾಡೋದಕ್ಕೆ ಕಾರಣ ಪಾಕಿಸ್ತಾನದ ಅಳು. ಮೊದಲ ದಾಳಿಯನ್ನೇ ತಡೆದುಕೊಳ್ಳಲಾಗದೆ ಕಂಗಾಲಾಗಿದ್ದ ಪಾಕ್ ಭಾರತ ತನ್ನ ಡ್ರೋನ್ಗಳನ್ನೆಲ್ಲ ಹೊಡೆದು ಹಾಕ್ತಾ ಇದ್ದ ಹಾಗೆ ದಿಕ್ಕೆಟ್ಟು ಹೋಯ್ತು. ಹೊರಗೆ ಹೇಳ್ಕೊಳ್ಳೋ ಹಾಗೂ ಇಲ್ಲ, ಸುಮ್ನಿದ್ರೆ ಉಳಿಗಾಲವೂ ಇಲ್ಲ ಅಂತ ಅಮೆರಿಕಕ್ಕೆ ಓಡಿ ಹೋಗಿ ಟ್ರಂಪ್ ಕಾಲಿಗೆ ಬಿದ್ದು ಬಿಡ್ತು. ವಿಶ್ವಕ್ಕೆ ನಾನೇ ದೊಡ್ಡಣ್ಣ ಅನ್ನೋ ಭ್ರಮೆಯಲ್ಲಿ ಜೀವಿಸೋ ಅಮೆರಿಕಕ್ಕೂ ಕೂಡ ಅದೇ ಬೇಕಾಗಿತ್ತು. ಪ್ರಪಂಚದ ಮುಂದೆ ನಾನು ಹೀರೋ ಆಗ್ಬೇಕು, ಮೋದಿಯನ್ನ ತಡೆದ್ರೆ ಇದಕ್ಕಿಂತ ದೊಡ್ಡ ಬಿಲ್ಡಪ್ ಇನ್ನೊಂದಿರೋದಿಲ್ಲ ಅಂತ ಸಂಧಾನದಲ್ಲೂ ಯಶಸ್ವಿ ಆಯ್ತು. ಈಗ ಸ್ವಲ್ಪ ಉಸಿರಾಡೋದಕ್ಕೆ ಅವಕಾಶ ಸಿಗ್ತಾ ಇದ್ದ ಹಾಗೆ ಪಾಕಿಸ್ತಾನದ ಸುಳ್ಳುಗಳು ಜೋರಾಗಿದೆ. ಆದ್ರೆ ಅವರ ರಿಯಾಲಿಟಿಯು ಕೂಡ ಕ್ಲಿಯರ್ ಆಗಿ ಎಕ್ಸ್ಪೋಸ್ ಆಗ್ತಾ ಇದೆ. ಹೊರಗಿಂದ ಯಾರೋ ಎಕ್ಸ್ಪೋಸ್ ಮಾಡ್ತಾ ಇಲ್ಲ, ಬದಲಿಗೆ ಅಲ್ಲಿಯ ಪತ್ರಕರ್ತರೇ ಪಾಕ್ ಸೇನೆಯ ಹಣೆ ಬರಹವನ್ನ ಬಿಚ್ಚಿಡ್ತಾ ಇದ್ದಾರೆ. ಮೊದಲೇ ಪಾಕಿಸ್ತಾನದ ಅತಂತ್ರ ರಾಜಕೀಯ, ಆರ್ಥಿಕ ಕುಸಿತ, ಲಂಚ, ಮೋಸ ಇದೆಲ್ಲದರಿಂದ ಬೇಸತ್ತಿರೋ ಅಲ್ಲಿನ ಜನರು ಪಾಕಿಸ್ತಾನದ ವಿರುದ್ಧವೇ ನಿಂತಿದ್ದಾರೆ. ಈಗ ಭಾರತ ಅಟ್ಯಾಕ್ ಮಾಡಿದೆ ಅನ್ನೋ ಕಾರಣಕ್ಕೆ ಭಾರತವನ್ನ ಯಾರು ದೂರ್ತಾ ಇಲ್ಲ. ಬದಲಾಗಿ ಇದು ಯಾವತ್ತೋ ಆಗ್ಬೇಕಿತ್ತು, ಇವಾಗ ಆಗಿದೆ, ನಮ್ಮ ನಾಯಕರಿಗೆ ಆಗ್ಬೇಕಾಗಿದೆ ಅಂತಲೇ ಹೇಳ್ತಾ ಇದ್ದಾರೆ. ಈ ಹೊತ್ತಲ್ಲಿ ಸಾವಿನಂಚಿನಿಂದ ಬಚಾವಾಗಿರೋ ಪಾಕ್ ಸೇನೆ ನಾವು ಹಂಗ್ ಮಾಡಿದ್ವಿ ಹಿಂಗ್ ಮಾಡಿದ್ವಿ ಅಂತ ಜಂಬ ಕೊಚ್ಕೊಳ್ತಾ ಇದ್ರೆ ಪಾಕ್ ಪತ್ರಕರ್ತರು ನೀವೇನು ಮಾಡಿಲ್ಲ ಸುಮ್ಮನಿರಿ ಅಂತ ತಿವಿತಾ ಇದ್ದಾರೆ. ಕ್ಯಾಮರಾ ಮುಂದೆ ಓಪನ್ ಸ್ಟೇಟ್ಮೆಂಟ್ ಕೊಡ್ತಾ ಇರೋ ಪಾಕ್ನ ವೃತ್ತಿಪರತೆ ಇರೋ ಪತ್ರಕರ್ತರು ಭಾರತ ಏನೇನು ಹೇಳ್ಕೊಂಡಿದ್ಯೋ ಅದೆಲ್ಲದಕ್ಕೂ ಪ್ರೂಫ್ ಇದೆ, ಆದ್ರೆ ಪಾಕಿಸ್ತಾನ ಕ್ಲೈಮ್ ಮಾಡ್ತಾ ಇರೋ ಯಾವುದಕ್ಕೂ ಪ್ರೂಫ್ ಇಲ್ಲ. ಭಾರತದ ಹೊಡೆತಕ್ಕೆ ಪಾಕಿಸ್ತಾನದಲ್ಲಿ ದೊಡ್ಡ ಮಟ್ಟದಲ್ಲಿ ಸಾವು ಸಂಭವಿಸಿದೆ, ದೊಡ್ಡ ನಷ್ಟಗಳಾಗಿದೆ ಅಂತ ಅಸಲಿ ವಿಚಾರವನ್ನ ಬಿಚ್ಚಿಡ್ತಾ ಇದ್ದಾರೆ. ನಮ್ಮಲ್ಲಿ ಭಾರತ ಸರ್ಕಾರ ಒಂದು ವಿಡಿಯೋ ಅಥವಾ ಸಾಕ್ಷಿಗಳನ್ನ ಪ್ರದರ್ಶನ ಮಾಡುತ್ತೆ ಅಂದ್ರೆ ಅದು 100% ನಿಖರವಾಗಿರುತ್ತೆ. ಅಧಿಕೃತ ಮೂಲಗಳಿಂದಲೇ ಆ ಸಾಕ್ಷಿ ಬಂದಿರುತ್ತೆ. ಆದ್ರೆ ಭಾರತ ಅಟ್ಯಾಕ್ ಬಳಿಕ ಪಾಕಿಸ್ತಾನ ಆರ್ಮಿ ಪ್ರೆಸ್ ಮೀಟ್ ಮಾಡಿ ಒಂದು ವಿಡಿಯೋವನ್ನ ಪ್ರದರ್ಶನ ಮಾಡಿದೆ. ದಾಳಿಯ ವಿಡಿಯೋವೊಂದನ್ನ ಪೋಸ್ಟ್ ಮಾಡಿ ನೋಡಿ ಇದು ನಾವು ಭಾರತಕ್ಕೆ ಕೊಟ್ಟ ಏಟು ಅಂತ ಹೇಳಿದೆ. ಈ ರೀತಿ ಹೇಳಿ ನಿಮಿಷ ಕಳೆಯೋದರ ಒಳಗೆ ಪಾಕಿಸ್ತಾನದ ಸುಳ್ಳು ಬಟ ಬಯಲಾಗಿದೆ. ಭಾರತದ ಮಾಧ್ಯಮ ಆತಕ್ನಲ್ಲಿ ಪ್ರಸಾರವಾಗಿದ್ದ ಭಾರತ ಪಾಕ್ ಮೇಲೆ ಅಟ್ಯಾಕ್ ಮಾಡೋ ವಿಡಿಯೋ ಕ್ಲಿಪ್ ಅನ್ನ ಕ್ರಾಪ್ ಮಾಡಿಕೊಂಡು ಅದನ್ನ ನಾವೇ ಮಾಡಿದ್ದು ಅಂತ ಸುಳ್ಳು ಹೇಳಿ ತಗಲಾಕೊಂಡಿದೆ. ಯಾರೋ ಸೋಷಿಯಲ್ ಮೀಡಿಯಾಗಳಲ್ಲಿ ಇಂಥದನ್ನ ತಮ್ಮ ಖುಷಿಗೆ ಹಾಕಿಕೊಂಡ್ರೆ ಅದು ಬೇರೆ ತರ. ಆದ್ರೆ ಇಂಥದ್ದನ್ನ ತೋರಿಸಿ ಇಡೀ ಜಗತ್ತನ್ನ ಫೂಲ್ ಮಾಡೋ ಮಟ್ಟಕ್ಕೆ ಹುಂಬತನ ಇದೆ ಅಂದ್ರೆ ಪಾಕಿಸ್ತಾನ ನಂಬಿಕೆಗೆ ಅರ್ಹ ಅಲ್ವೇ ಅಲ್ಲ ಅನ್ನೋದನ್ನ ಮತ್ತೆ ಹೇಳ್ಬೋದು. ಇಂಥ ಚಿಲ್ಲರೆ ಕೆಲಸ ಮಾಡಿದ್ಮೇಲೆ ನಿಯತ್ತಲ್ಲಿ ಕೆಲಸ ಮಾಡೋ ಪತ್ರಕರ್ತರು ಸರ್ಕಾರದ ಪರ ನಿಲ್ತಾರ? ಈಗ ಅದೇ ಪಾಕಿಸ್ತಾನದಲ್ಲಿ ಆಗ್ತಾ ಇರೋದು. ಪ್ರೆಸ್ ಮೀಟ್ಗೂ ಮುನ್ನ ಪಾಕ್ ಆರ್ಮಿ ಪಾಕ್ ಪತ್ರಕರ್ತರಿಗೆ ವಿಶೇಷ ಭೋಜನ ಕೂಟಕ್ಕೆ ಆಹ್ವಾನ ಕೊಟ್ಟಿತ್ತು. ಆದ್ರೆ ಬಹುತೇಕರು ಅದನ್ನ ತಿರಸ್ಕರಿಸಿ ಹೋಗಿದ್ದಾರೆ. ಆದ್ರೆ ಇನ್ನೊಂದೆಡೆ ಇತ್ತ ಭಾರತ ಮಾತ್ರ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ದು ತನ್ನ ಕ್ರೆಡಿಬಿಲಿಟಿಯನ್ನ ಉಳಿಸ್ಕೊಂಡಿದೆ. ಭಾರತದ ದಾಳಿಯಿಂದ ಮೊನ್ನೆ ಪಾಕಿಸ್ತಾನದಲ್ಲಿ ಸತ್ತ ಉಗ್ರರ ಅಂತ್ಯ ಸಂಸ್ಕಾರದಲ್ಲಿ ಉಗ್ರರ ಜೊತೆಗೆ ಪಾಕ್ ಆರ್ಮಿ ಭಾಗಿಯಾಗಿರೋದು ಗೊತ್ತಾಗಿತ್ತು. ಅದರ ವಿಡಿಯೋವನ್ನ ಪಾಕ್ ಮಾಧ್ಯಮಗಳೇ ಲೈವ್ ಮಾಡಿದ್ವು. ಆದ್ರೆ ಇದಿಷ್ಟೇ ಸಾಕಾಗಲ್ಲ ಅಂತ ಇನ್ನೊಂದು ಹಂತ ಮುಂದಕ್ಕೆ ಹೋಗಿರೋ ಇಂಡಿಯನ್ ಆರ್ಮಿ ಆ ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗಿದ್ದ ಹಲವು ಪ್ರಮುಖ ಆರ್ಮಿ ಆಫೀಸರ್ಗಳನ್ನ ಹೆಸರು ಸಮೇತ ರಿವೀಲ್ ಮಾಡಿದೆ. ಹೆಸರಿನ ಜೊತೆಗೆ ಅವರ ಡೆಸಿಗ್ನೇಷನ್ ಗಳನ್ನು ಹಾಕಿ ಆ ಫೋಟೋವನ್ನ ಹರಿಬಿಡ್ತಾ ಇದೆ. ಇದೇ ಸುಳ್ಳು ಬುರುಕ ಪಾಕಿಸ್ತಾನ ಹಾಗೂ ಸರಿಯಾದ ದಾರಿಯಲ್ಲಿ ನಡೀತಾ ಇರೋ ಭಾರತಕ್ಕೂ ಇರೋ ವ್ಯತ್ಯಾಸ ಅನ್ನೋದು ಸಾಬೀತಾಗ್ತಾ ಇದೆ. ಇನ್ನು ಬಹುತೇಕರ ಅಭಿಪ್ರಾಯ ಏನಂದ್ರೆ ಭಾರತ ಈ ಸೀಸ್ ಫೈರ್ಗೆ ಒಪ್ಪಬಾರದಿತ್ತು. ಈ ರೀತಿ ನಾಟಕ ಪಾಕಿಸ್ತಾನ ಆಡ್ತಾ ಇರೋದು ಇದೇ ಮೊದಲೇನಲ್ಲ. ಭಾರತ ಇಂಥದನ್ನೆಲ್ಲ ನಂಬಿ ಹಲವು ಸಲ ಮೋಸ ಹೋಗಿದೆ. ಮೋದಿ ಈ ರೀತಿ ಮಾಡ್ತಾರೆ ಅಂತ ಅಂದುಕೊಂಡಿರ್ಲಿಲ್ಲ. ಇದು ತಪ್ಪು ನಿರ್ಧಾರ ಅಂತ ಅಸಮಾಧಾನವನ್ನ ಹೊರ ಹಾಕ್ತಾ ಇದ್ದಾರೆ. ಒಬ್ಬ ದೇಶ ಪ್ರೇಮಿ ಕಾಮನ್ ಮ್ಯಾನ್ ದೃಷ್ಟಿಕೋನದಿಂದ ನೋಡೋದಾದ್ರೆ ಈ ಅಭಿಪ್ರಾಯ ಖಂಡಿತ ತಪ್ಪಲ್ಲ. ಈಗ ಇಟ್ಟ ಹೆಜ್ಜೆಯನ್ನ ಮುಂದುವರಿಸಿಕೊಂಡು ಹೋಗಿದ್ರೆ ಪಾಕಿಸ್ತಾನವನ್ನ ಶಾಶ್ವತವಾಗಿ ಸೈಲೆಂಟ್ ಮಾಡಬಹುದಿತ್ತು. ಆದ್ರೆ ಹಿಂದೆ ಸರಿದಿದ್ದು ಎಷ್ಟು ಸರಿ ಅನ್ನೋ ಪ್ರಶ್ನೆ ಉದ್ಭವವಾಗಿದೆ.
ಆದ್ರೆ ಇಲ್ಲಿ ಗಮನಿಸಬೇಕಾಗಿರೋ ಅಂಶ ಏನಂದ್ರೆ, ಭಾರತ ನಾವಿನ್ನು ಯುದ್ಧ ಮಾಡೋದೇ ಇಲ್ಲ ಅಂತ ಕೈ ಚೆಲ್ಲಿಯೂ ಕೂತಿಲ್ಲ, ಅಲ್ಲದೆ ಶಾಂತಿಯಿಂದ ಇರೋಣ ಅಂತಲೂ ಎಲ್ಲೂ ಹೇಳಿಲ್ಲ. ತಾತ್ಕಾಲಿಕವಾಗಿ ಬ್ರೇಕ್ ಹಾಕಿದೆ ಅಷ್ಟೇ. ಇಲ್ಲಿ ಕೂತ್ಕೊಂಡು ನೋಡುವಾಗ ನನಗೂ ನಿಮಗೂ ತರಹೇವಾರಿಯಾದ ಐಡಿಯಾಗಳು ಬರುತ್ತವೆ. ಆದ್ರೆ ಅಲ್ಲಿನ ಆಂತರಿಕ ಪರಿಸ್ಥಿತಿ ಹೇಗಿದೆಯೋ ಯಾರಿಗೂ ಗೊತ್ತಿಲ್ಲ. ಯುದ್ಧ ಮಾಡಲೇಬಾರದು ಅನ್ನೋ ಉದ್ದೇಶ ಮೋದಿ ಸರ್ಕಾರಕ್ಕೆ ಇದ್ದಿದ್ರೆ ಈ 4 ದಿನಗಳ ಕಾಲ ಪಾಕಿಸ್ತಾನಕ್ಕೆ ಚಳಿ ಬಿಡಿಸ್ತಾನೆ ಇರಲಿಲ್ಲ. ಸುಮ್ನೆ ಹೆದರಿಸಿ ಸುಮ್ಮನಾಗ್ಬೋದಿತ್ತು. ಆದ್ರೆ ಯಾವುದು ಅಂದುಕೊಂಡಂತೆ ಆಗ್ತಿಲ್ಲ ಅಂದ್ರೆ ವಿಷಯ ಬೇರೆನೆ ಇರ್ಬೋದು ಅಂತ ಅರ್ಥ ಮಾಡ್ಕೊಳ್ಬಹುದು. ಅಲ್ಲದೆ ಮೋದಿ ತಪ್ಪು ನಿರ್ಧಾರ ತೆಗೆದುಕೊಳ್ತಾ ಇದ್ದಾರೆ ಅಂದ್ರೆ ಅದನ್ನ ಹೇಳೋದಕ್ಕೆ ಅವರ ಸುತ್ತಲೂ ಪರಿಣಿತರ ಟೀಮ್ ಇದೆ. ಅಷ್ಟೂ ಜನಗಳಲ್ಲಿ ಒಬ್ಬರಾದ್ರೂ ಸಲಹೆ ಕೊಟ್ಟಿರೋದಿಲ್ವಾ? ಇವತ್ತು ಮೋದಿ ಜನಪ್ರಿಯತೆ ಜಾಗತಿಕ ಮಟ್ಟದಲ್ಲಿ ಟಾಪ್ ಲೆವೆಲ್ ನಲ್ಲಿ ಇದೆ ಅಂದ್ರೆ ಅವರ ಸುತ್ತ ಎಂತೆಂತ ನಿಪುಣರು ಇರ್ಬೋದು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅವರೆಲ್ಲರ ಕಣ್ಣು ತಪ್ಪಿಸಿ ಇಷ್ಟು ದೊಡ್ಡ ತಪ್ಪು ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅನ್ನೋದಾದ್ರೆ ಈ ನಿರ್ಧಾರದ ಹಿಂದೆ ಬಲವಾದ ಕಾರಣಗಳು ಇರ್ಬೋದು ಅಂತ ಊಹಿಸಬಹುದು. ಆದ್ರೆ ಈಗ ಈ ಒಂದು ನಿರ್ಧಾರ ಮೋದಿ ವಿರೋಧಿಗಳಿಗೆ ಬಲವಾದ ಅಸ್ತ್ರವಾಗಿದ್ದು ಅದನ್ನ ಮುಂದಿಟ್ಕೊಂಡು ವ್ಯಂಗ್ಯವಾಡೋ ಕೆಲಸಗಳು ಆಗ್ತಾ ಇದೆ. ಮೋದಿ ಸರ್ಕಾರ ಯುದ್ಧ ನಡೆಸೋದಕ್ಕೂ ಮುನ್ನ ಯುದ್ಧ ಮಾಡಿ ಅಂತ ಹೇಳಿದ್ರು. ಯುದ್ಧ ಆರಂಭ ಆದ್ಮೇಲೆ ಈ ರೀತಿ ಹೊಡೆದಾಟ ಬಡಿದಾಟ ಯಾವುದಕ್ಕೂ ಪರಿಹಾರ ಅಲ್ಲ, ಶಾಂತಿ ಸ್ಥಾಪಿಸಿ ಅಂತ ಹೇಳಿದ್ರು. ಕದನ ವಿರಾಮ ಆಗ್ತಾ ಇದ್ದ ಹಾಗೆ ಮೋದಿ ದುರ್ಬಲ, ಇವತ್ತು ನನಗೆ ಯಾಕೋ ಇಂದಿರಾ ಗಾಂಧಿ ನೆನಪಾದ್ರು, ಹಾಗೆ ಹೀಗೆ ಅನ್ನೋ ಪೋಸ್ಟ್ಗಳು ಹರಿದಾಡ್ತಾ ಇವೆ. ಆದ್ರೆ ಒಂದಂತೂ ಸತ್ಯ, ಈವರೆಗೆ ಪಾಕಿಸ್ತಾನಕ್ಕೆ ಎಲ್ಲಾ ಆಯಾಮದಲ್ಲೂ ಹೊಡೆತ ಕೊಟ್ಟಿದ್ದು ಮೋದಿ ಸರ್ಕಾರ ಅನ್ನೋದನ್ನ ದಾಖಲೆ ಸಮೇತ ಒಪ್ಕೊಳ್ಳೇಬೇಕಾಗುತ್ತೆ. ಆದ್ರೆ ಈ ಯುದ್ಧ ಅರ್ಧಂಬರ್ಧ ಆಗಿದ್ರೂ ಭಾರತೀಯರ ದೇಶ ಪ್ರೇಮ ಮಾತ್ರ ಕುಗ್ಗದೆ ಹೆಚ್ಚಾಗ್ತಾನೆ ಇದೆ. ಯಾಕಂದ್ರೆ ಹೊರಗಿರೋ ಉಗ್ರರಿಗಿಂತ ಭಾರತದ ಒಳಗೆ ಹಲವು ರೀತಿಯ ಒಳ ಉಗ್ರರಿದ್ದಾರೆ ಅನ್ನೋದು ಗೊತ್ತಿರೋದೆ. ಕೆಲವರು ರಸ್ತೆ ಮೇಲೆ ಪಾಕಿಸ್ತಾನ ಹಾಗೂ ಪ್ಯಾಲೆಸ್ತೇನ್ಗೆ ಜಿಂದಾಬಾದ್ ಹೇಳ್ಕೊಂಡು ಓಡಾಡ್ತಾ ಇದ್ರು. ಅಂತವರನ್ನೆಲ್ಲ ಸಾರ್ವಜನಿಕರು ಹಾಗೂ ಪೊಲೀಸರು ಹಿಡಿದು ಹೊಡೆದು ಬುದ್ಧಿ ಕಲಿಸ್ತಾ ಇದ್ದಾರೆ. ಈ ರೀತಿ ಹಲವು ಪ್ರಕರಣಗಳು ಭಾರತದ ವಿವಿಧ ಕಡೆಗಳಲ್ಲಿ ವರದಿ ಆಗ್ತಾನೆ ಇದೆ. ಇನ್ನು ಇದೆಲ್ಲದರ ಮಧ್ಯೆ ಪಾಕಿಸ್ತಾನಕ್ಕೆ ಎದೆ ನಡುಗಿಸೋ ಇನ್ನೊಂದು ವಿಚಾರ ಅಂದ್ರೆ ಭಾರತ ರಕ್ಷಣಾ ವಲಯದಲ್ಲಿ ಮತ್ತೊಂದು ದೊಡ್ಡ ಹೆಜ್ಜೆಯನ್ನ ಇಡ್ತಾ ಇದೆ ಅನ್ನೋದು. ಮೊನ್ನೆ ಪಾಕಿಸ್ತಾನದಿಂದ ಬಂದ ಎಲ್ಲಾ ಮಿಸೈಲ್ ಹಾಗೂ ಡ್ರೋನ್ಗಳನ್ನ ಯಶಸ್ವಿಯಾಗಿ ಹೊಡೆದು ಹಾಕಿದ್ದು ರಷ್ಯನ್ ಮೇಡ್ S-400 ಅನ್ನೋದು ಈಗ ಗೊತ್ತಾಗಿದೆ. ಈಗ ಅದರ ಅಡ್ವಾನ್ಸ್ಡ್ ವರ್ಷನ್ S-500 ತಯಾರಿಯಲ್ಲಿ ಭಾರತ ಭಾಗಿಯಾಗ್ತಾ ಇದೆ. ರಷ್ಯಾ ಹಾಗೂ ಭಾರತ ಇಬ್ಬರೂ ಸೇರಿ ಜಂಟಿಯಾಗಿ ಇದನ್ನ ತಯಾರಿ ಮಾಡೋ ಮಾತುಕತೆ ನಡೆಸ್ತಾ ಇವೆ. ಅಲ್ಲಿಗೆ ಪಾಕಿಸ್ತಾನ ಈಗ ಇರೋ ಯಂತ್ರೋಪಕರಣಗಳನ್ನ ಇಟ್ಕೊಂಡು ಭಾರತವನ್ನ ಸಣ್ಣದಾಗಿಯೂ ಅಲ್ಗಾಡಿಸೋದಕ್ಕೆ ಸಾಧ್ಯವಿಲ್ಲ ಅನ್ನೋದು ಮತ್ತೊಮ್ಮೆ ಕನ್ಫರ್ಮ್ ಆಗ್ತಾ ಇದೆ. ಈ ಕದನ ವಿರಾಮ ಏನೇ ಇದ್ರೂ ಒಂದು ಹಂತದವರೆಗೆ ಮಾತ್ರ. ಖುದ್ದು ಮೋದಿಯೇ ಪಾಕಿಸ್ತಾನ ನಿಯಮ ಮೀರಿದ್ರೆ ಮತ್ತೆ ನಾವು ಸುಮ್ಮನಾಗೋದಿಲ್ಲ ಅನ್ನೋದನ್ನ ಘಂಟಾಘೋಷವಾಗಿ ಹೇಳಿದ್ದಾರೆ. ಆದ್ರಿಂದ ಈ ಕದನ ವಿರಾಮ ಕೇವಲ ಅಲ್ಪ ವಿರಾಮ ಅನ್ನೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಮತ್ತೊಮ್ಮೆ ಭಾರತ ಬಂದೂಕು ಹಿಡಿದ್ರೆ ಈ ರೀತಿ ಅರ್ಧಕ್ಕೆ ನಿಲ್ಲಿಸಬಾರ್ದು, ಕೊನೆ ಪಕ್ಷ POKಯನ್ನ ವಶಪಡಿಸಿಕೊಂಡ ಬಳಿಕವಾದ್ರೂ ನಿಲ್ಲಿಸಿ ಅಂತ ಜನರು ಹೇಳ್ತಾ ಇದ್ದಾರೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.